ಶಕರೆ ವೃಷಭ ರಾಶಿಯವರು ಅಂದ ತಕ್ಷಣ ಇವತ್ತಿಗೂ ದಯಾಮಯಿಗಳು, ಕರುಣಾಳುಗಳು, ಹೃದಯವಂತರು, ಕಷ್ಟಗಳನ್ನ ನೋಡಿದವರು, ಕಷ್ಟಗಳನ್ನ ಕಂಡವರು, ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವವರು, ಇನ್ನೊಬ್ಬರ ಕಷ್ಟಗಳಿಗೆ ಧ್ವನಿಯಾಗಿ ನಿಲ್ಲುವಂತಹ ವ್ಯಕ್ತಿಗಳು, ನೊಂದವರ ಪರವಾಗಿ ನಿಲ್ಲುವಂತಹ ವ್ಯಕ್ತಿಗಳು, ಅನೇಕ ವಿಷಮ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಜನಗಳಿಗೆ ಸಹಾಯ ಮಾಡತಕ್ಕಂತ ಸಹಾನುಭೂತಿಗಳು ಯಾರು ಅಂತಂದ್ರೆ ವೃಷಭ ರಾಶಿಯವರು ಅಂತ ಹೇಳಬೇಕು. ವೃಷಭ ರಾಶಿಯವರು ಯಾವತ್ತಿಗೂ ವಿಧೇಯರು. ಜೊತೆಗೆ ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಐಷಾರಾಮಿ ಜೀವನ. ಇನ್ನು ಈ ವಸ್ತ್ರಾಭರಣದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ. ನಿಮ್ಮ ಹತ್ರ ಏನಾದ್ರೂ ದುಡ್ಡಿತ್ತು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಖರೀದಿ ಮಾಡಿ ನಿಮ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನ ಖರ್ಚು ಮಾಡ್ಕೊಂಡ್ಬಿಡೋದು, ಇದು ನಿಮ್ಮ ಒಂದು ಐಷಾರಾಮಿಯಾಗಿ ಆರಾಮಾಗಿರ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು. ಇನ್ನು ನಿಮ್ಮ ವೀಕ್ನೆಸ್ ಪಾಯಿಂಟ್ ಏನು ಅಂತಂದ್ರೆ ನೋಡಿ, ಸ್ವಲ್ಪ ಪ್ರಾರಂಭದಲ್ಲಿ ಇರ್ತಕ್ಕಂಥ ಉತ್ಸಾಹ ಅಂತ್ಯದಲ್ಲಿ ಇರೋದಿಲ್ಲ. ಆರಂಭದಲ್ಲಿ ಬಹಳಷ್ಟು ವೇಗವಾಗಿ ಹೋಗ್ತೀರಿ, ಅಂತ್ಯದಲ್ಲಿ ತುಂಬಾ ಸ್ಲೋ ಆಗ್ಬಿಡ್ತೀರಿ. ಇದು ನಿಮ್ಮ ವೀಕ್ನೆಸ್ ಪಾಯಿಂಟ್. ಈ ತರದ ಒಂದು ತೆಗೆದುಕೊಂಡಂತ ನಿರ್ಧಾರದಿಂದ ಹಿಂದೆ ಸರಿದು ಅನೇಕ ಸಮಸ್ಯೆಗಳನ್ನು ಕೂಡ ಅನೇಕ ಸಾರಿ ಎದುರಿಸಿದಿರಿ, ನಷ್ಟಗಳನ್ನು ಅನುಭವಿಸಿದಿರಿ, ಜೀವನದಲ್ಲಿ ಇಂತಹ ಪಾಠಗಳನ್ನ ಬಹಳಷ್ಟು ಕಲ್ತಿದ್ದೀರಿ ಅನ್ನುವಂಥದ್ದು ಬರುತ್ತೆ. ಇನ್ನು ಜೊತೆಗೆ ನಿಮ್ಮ ಮಿತ್ರ ರಾಶಿಗಳು ಮಕರ ಮತ್ತು ಕುಂಭ ಆದ್ರೆ ಶತ್ರು ರಾಶಿ ಸಿಂಹ, ಧನು, ಮೀನ ರಾಶಿ ಇವೆಲ್ಲ ತಿಳ್ಕೊಂಡಿರ್ಲೇಬೇಕು ನೀವು. ಇನ್ನು ನಿಮ್ಮ ಅದೃಷ್ಟದ ಒಂದು ದಿನಾಂಕಗಳು 6, 15, 24, ಅದೃಷ್ಟದ ಸಂಖ್ಯೆ 6 ಮತ್ತು 8. ನೀವು ಯಾವತ್ತಿಗೂ ಆರಾಧನೆ ಮಾಡತಕ್ಕಂತಹ ಆರಾಧ್ಯ ದೇವರು ಯಾರು ಅಂತಂದ್ರೆ ಅದೃಷ್ಟ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿಯಾಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ದಿನಗಳು ಶುಕ್ರವಾರ ಮತ್ತು ಶನಿವಾರ ಆಗಿದೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಬೇಸಿಕ್ ಆದಂತ ಮಾಹಿತಿ. ಇನ್ನು ನಿಮಗೆ ಈ ತಿಂಗಳಲ್ಲಿ ಇರ್ತಕ್ಕಂಥ ಫಲಗಳ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ